ಜೈ ಶ್ರೀರಾಮ್. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿಮ್ಮ ಜೋರಾಗಿ. ಬಿ ಗೀತಾಬಾಯಿ. ಬಿ ಗೀತಾಬಾಯಿ. ಬಿ ಗೀತಾಬಾಯಿ. ಬಿ ಫಾರ್ ಬಾಲ್. ಬಲೆ 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 ಬಲೆ. ಓಕೆ ಓಕೆ. ಇನ್ನು ತಮಗೆ ನಾನು ಶ್ರೀರಾಮಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಮ್ಮ. ಮೊದಲನೇ ಪ್ರಶ್ನೆ ತಮಗೆ, ಈಶ್ವರ ಜಾತಿಯ ಲಕ್ಷಣಗಳನ್ನು ತಿಳಿಸಿ. ಈಶ್ವರ ಜಾತಿಯ ಲಕ್ಷಣಗಳನ್ನು ತಿಳಿಸಿ. ಸರ್ವಪೂರ್ಣ ಸರ್ವಶಕ್ತಸ್ವ ಸರ್ವಪೂರ್ಣತ್ವ. ಸರಿ, ಜೋರಾಗಿ ಹೇಳಿ, ಸ್ಪಷ್ಟವಾಗಿ ಹೇಳಿ, ಆರಾಮಾಗಿ ಹೇಳಿ. ಸರ್ವಶಕ್ತತ್ವ, ಸರ್ವಪೂರ್ಣತ್ವ, ಸರ್ವ ಸ್ವತಂತ್ರತ್ವ, ಸರ್ವಶಯಾತ್ವ. ಸ್ವಲ್ಪ ಹಾಂ, ಇದು ಮಾಡೋದು ಕಷ್ಟ ಆಗ್ತಾ ಇದೆ. ಹಾಂ, ಒಟ್ಟಿನಲ್ಲಿ ನೀವು ಹೇಳಿದ್ರಿ. ಹಾಂ, ಏನದು? ಸರ್ವಶಕ್ತಿತ್ವ, ಸರ್ವಜ್ಞತ್ವ, ಸ್ವತಂತ್ರತ್ವ, ಪೂರ್ಣತ್ವ, ಸರ್ವಾಶ್ರಯತ್ವ. ಮ್ಯಾಕ್ಸಿಮಮ್ ಹೇಳಿದ್ದೀರಾ, ಸರಿಯಾದ ಉತ್ತರ. ಎಲ್ಲ ಶಕ್ತಿ, ಸರ್ವಶಕ್ತಿ, ಸರ್ವಜ್ಞತ್ವ, ಸ್ವತಂತ್ರತ್ವ, ಪೂರ್ಣತ್ವ ಮತ್ತು ಸರ್ವಾಶ್ರಯ ಅಲ್ವಾ? ಎಲ್ಲದಕ್ಕೂ ಏನಪ್ಪ ಅಂತಂದ್ರೆ ಸರ್ವ, ಎಲ್ಲದಕ್ಕೂ ಅಂತಂದಂಗೆ. ಎರಡನೇ ಪ್ರಶ್ನೆ ತಮಗೆ, ಉಶೀರ ಬೀಜ ಎಂಬ ಕ್ಷೇತ್ರದಲ್ಲಿ ಯಾವ ಋಷಿಯು ಯಜ್ಞವನ್ನು ಮಾಡಿದನು? ಉಶೀರ ಬೀಜ ಎಂಬ ಕ್ಷೇತ್ರದಲ್ಲಿ ಯಾವ ಋಷಿಯು ಯಜ್ಞವನ್ನು ಮಾಡಿದನು? ಭರತ ಋಷಿಗಳು. ಜೋರಾಗಿ ಹೇಳಿ, ಸ್ಪಷ್ಟವಾಗಿ ಹೇಳಿ. ಮರುತ ಋಷಿಗಳು ಯಜ್ಞವನ್ನು ಮಾಡಿದರು. ಸರಿಯಾದ ಉತ್ತರ. ರಮಾ ಮನೋಹರ ನಿಧೀನ ಪತಿತ ಪಾವನ, ರಮಾ ಮನೋಹರ ನಿಧೀನ ಪತಿತ ಪಾವನ, ಛಂದದಿಂದ ವೇದ ತಂದ ಮಂದರೋಧರ, ಛಂದದಿಂದ ವೇದ ತಂದ ಮಂದರೋಧರ, ಅರವಿಂದ ನಯನ ಬಂದು ರಕ್ಷಿಸೋ ಇಂದು ಭೂಧರ, ಅರವಿಂದ ನಯನ ಬಂದು ರಕ್ಷಿಸೋ ಇಂದು ಭೂಧರ, ರಮಾ ಮನೋಹರ ನಿಧೀನ ಪತಿತ ಪಾವನ, ರಮಾ ಮನೋಹರ ನಿಧೀನ ಪತಿತ ಪಾವನ. ರಮಾದೇವಿಗೆ ಸದಾ ಮನೋಹರನಾಗಿದ್ದಂಥ ಪರಮಾತ್ಮ ಅಂತ. ಮತ್ತು ಅದೇ ರೀತಿ ಈ ಒಂದು ರಾಮಾವತಾರದಲ್ಲಿ ಕೂಡ ಸೀತೆಗೆ ಬಹುವಾಗಿ ಏನಂದರೆ ಪರಮಾತ್ಮ ಆನಂದದಾಯಕವಾಗಿದ್ದಾಳೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನರ್ಥಕ್ಕೆ ಕಾರಣಳಾದ ಮಂಥರೆಯ ಜುಟ್ಟನ್ನು ಹಿಡಿದು ಅವಳ ಬಾಯಲ್ಲಿ ಮಣ್ಣನ್ನು ತುಂಬಿ ಆಕೆಯನ್ನು ಕೊಲ್ಲಲು ಯಾರು ಉದ್ಯುಕ್ತರಾದರು? ಅನರ್ಥಕ್ಕೆ ಕಾರಣಳಾದ ಮಂಥರೆಯ ಜುಟ್ಟನ್ನು ಹಿಡಿದು ಅವಳ ಬಾಯಲ್ಲಿ ಮಣ್ಣನ್ನು ತುಂಬಿ ಆಕೆಯನ್ನು ಕೊಲ್ಲಲು ಯಾರು ಉದ್ಯುಕ್ತರಾದರು? ಅನಂತರಾಗ ಶತ್ರುಘ್ನ ಅವಳ ಬಾಯಲ್ಲಿ ಮಣ್ಣು ತುಂಬಿ ಅದಕ್ಕೆ ಅವನ್ನ ಸಂಹಾರ ಮಾಡಬೇಕು ಅಂತ ಉದ್ಯುಕ್ತ. ಸರಿಯಾದ ಉತ್ತರ. ಶತ್ರುಘ್ನ ಏನು ಮಾಡ್ತಾನೆ ಇಲ್ಲಿ? ಆಕೆ ಅನರ್ಥಕ್ಕೆ ಕಾರಣರಾಗಿರ್ತಾಳೆ, ಅನರ್ಥವನ್ನು ಮಾಡಲಿಕ್ಕೆ ಬಯಸ್ತಾ ಇರ್ತಾಳೆ. ಅದಕ್ಕೆ ಅವಳನ್ನು ಆ ರೀತಿ ಶಿಕ್ಷೆಯನ್ನು ಹೌದು. ನಿಮಗೆ ಏನಂದರೆ ಈ ಒಂದು ಕಾರ್ಯಕ್ರಮ ಹೇಗೆ ಅನ್ನಿಸ್ತಾ ಇದೆಯಮ್ಮ? ತುಂಬ ಚೆನ್ನಾಗಿದೆ. ನಾನಿದೆ ಫಸ್ಟ್ ಟೈಮು ಅಟೆಂಡ್ ಮಾಡ್ತಾ ಇರೋದು, ಹಾಗಾಗಿ ನನಗೆ ಸ್ವಲ್ಪ ಇಲ್ಲ, ಹೇಳ್ತಾ ಇದ್ದೀರಿ, ಪ್ರಶ್ನೆಗೆ ಉತ್ತರ ಚೆನ್ನಾಗಿ ಹೇಳ್ತಾ ಇದ್ದೀರಮ್ಮ. ನಮ್ಮ ಒಟ್ಟಿನಲ್ಲಿ ನಿಮಗೆ ಇದು ಏನಂತ ಅಂದರೆ, ಇದು ನಾವು ಪುರಾಣ ಕೇಳ್ತೀವಿ, ಇದು ಮಾಡ್ತೀವಿ, ಇದು ಯಾವ ರೀತಿ ನಿಮಗೆ? ಹಾಗೆ ನಾವು ಸ್ವಲ್ಪ ಏನೋ ಓದಿರ್ತೀವಿ, ಅದೊಂದು ಸ್ವಲ್ಪ ಇಂಪ್ರೂವ್ ಆಗೋಕ್ಕೆ ಇಂಥವೆಲ್ಲ ಚಾನ್ಸ್ ಸಿಗುತ್ತೆ ನಮಗೆ. ಅಂದರೆ ಪ್ರಶ್ನೋತ್ತರ ಮೂಲಕವಾಗಿ ಬಂದರೆ ಸ್ವಲ್ಪ ಬೇಗ ನಮಗೆ ತಲೆ ಕೆಲವು ಗೊತ್ತಿರೋಲ್ಲ, ಕೆಲವು ಹೊಸ ವಿಷಯ ತಿಳ್ಕೊಳ್ಳೋಣ. ಸರಿ, ಮುಂದಿನ ಕೊನೆ ಪ್ರಶ್ನೆ ತಮಗೆ.
ಲಕ್ಷ್ಮಣನು ಬಹಳ ಕೋಪದಿಂದ ಸುಗ್ರೀವನಿಗೆ ಸೀತಾ ಅನ್ವೇಷಣೆ ಕಾರ್ಯಕ್ಕಾಗಿ ಎಚ್ಚರಿಕೆ ಕೊಡಲು ಬರುವುದಕ್ಕಿಂತ ಮೊದಲು ಆಗಲೇ ಸುಗ್ರೀವನಿಗೆ ಯಾರು ಎಚ್ಚರಿಕೆ ಕೊಟ್ಟಿದ್ದರು? ಲಕ್ಷ್ಮಣನು ಮೊದಲೇ ಕೋಪಿಷ್ಟ, ಶೇಷಾವತಾರ. ಅದಕ್ಕೆ ಸುಗ್ರೀವನಿಗೆ ಸೀತಾ ಅನ್ವೇಷಣೆ ಕಾರ್ಯಕ್ಕಾಗಿ ಎಚ್ಚರಿಕೆ ಕೊಡಲು ಬರುವುದಕ್ಕಿಂತ ಮೊದಲು, ಆತ ಬರೋಕ್ಕಿಂತ ಮೊದಲು ಸುಗ್ರೀವನಿಗೆ ಯಾರು ಎಚ್ಚರಿಕೆ ಕೊಟ್ಟಿದ್ದರು? ಲಕ್ಷ್ಮಣ ಎಚ್ಚರಿಕೆ ಕೊಡೋಕ್ಕೆ ಮುಂಚೆನೇ ಹನುಮಂತ ದೇವರು ಎಚ್ಚರಿಕೆ ಕೊಟ್ಟಿರ್ತಾರೆ. ಹನುಮಂತ ದೇವರು ಅಲ್ವಾ? ಸರಿಯಾದ ಉತ್ತರ. ಹಿಂಗಾಗತ್ತೆ, ಸುಮ್ಮನೆ ಡಿಲೇ ಮಾಡ್ಕೊಂಡು ಕೂತಿರ್ತಾರಂತೆ ಸೀತಾನ್ವೇಷಣೆಗೆ, ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಕೊಡೋದು. ಯಾಕಂದ್ರೆ ಮೊದಲೇ ಕೋಪಿಷ್ಟ ಯಾರು? ಲಕ್ಷ್ಮಣ. ಇನ್ನು ಬಂದು ಗಲಾಟೆ ಮಾಡಿಬಿಡ್ತಾನೆ, ಇನ್ನು ಯುದ್ಧನೇ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಹನುಮಂತ ದೇವರು ಕೊಟ್ಟಿರ್ತಾರೆ ಮೊದಲೇ ಅಲ್ವಾ? ಈ ಒಂದು ಕಾರ್ಯಕ್ರಮಕ್ಕೆ ತಾವು ರಾಮಚರಿತೆ ರಥೋತ್ಸವಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳಮ್ಮ. ವಿದ್ಯಾಲಯ ನಾನು ನಿಮ್ಗೆ ತುಂಬ ಧನ್ಯವಾದ ಹೇಳ್ತಿದ್ದೀನಿ.